ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಕೈ ಸುಟ್ಕೊಂಡಿದೆ ಅನ್ನೋ ಆರೋಪದ ಮಧ್ಯೆ ಇದೀಗ ಅನ್ನಭಾಗ್ಯದಡಿ ಪಡಿತರರಿಗೆ ಕೊಡಬೇಕಾಗಿದ್ದಂತಹ ಅಕ್ಕಿ ಕೂಡ ವಿತರಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಕಷ್ಟವಾಗಿದೆ. ಸಾಕಷ್ಟು ಅನ್ನಭಾಗ್ಯ ಕೇಂದ್ರಗಳಲ್ಲಿ, ಪಡಿತರ ಕೇಂದ್ರಗಳಲ್ಲಿ ಇವತ್ತು ಅಕ್ಕಿ ಸ್ಟಾಕ್ ಇಲ್ಲ ಅಂತ ಹೇಳಿ ಬೋರ್ಡ್ಗಳನ್ನು ಹಾಕಿರುವಂಥದ್ದು. ಈ ಭಾಗವಾಗಿ ನಾನು ಮಲ್ಲೇಶ್ವರಂನಲ್ಲಿರುವಂತಹ ಒಂದು ಪಡಿತರ ಕೇಂದ್ರದ ಬಳಿ ಇದ್ದೀನಿ. ಇಲ್ಲೂ ಕೂಡ ಒಂದು ಬೋರ್ಡನ್ನ ಹಾಕೋ ಮೂಲಕ ಅಕ್ಕಿ ಸ್ಟಾಕ್ ಇಲ್ಲ, ಬುಧವಾರದಿಂದ ವಿತರಣೆನ ಮಾಡ್ತೀವಿ ಅಂತ ಹೇಳಿ ಒಂದು ಮನವಿಯನ್ನ, ಒಂದು ಚೀಟಿಯನ್ನ ಅದರ ಮುಂಭಾಗನೇ ಅಂಟಿಸಿರುವಂಥದ್ದು. ಪ್ರಮುಖವಾಗಿ ಮಂಡ್ಯ, ಶಿವಮೊಗ್ಗ ಹಾಗೆ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಹಂಚಿಕೆ ಮಾಡಲಾಗ್ತಿದ್ದಂತಹ ಅಕ್ಕಿಗೆ ಕೊರತೆ ಉಂಟಾಗಿದೆ. ಹೀಗಾಗಿ ಸಾಕಷ್ಟು ಪಡಿತರ ವಿತರಣಾ ಕೇಂದ್ರಗಳ ಮುಂದೆ ಸ್ಟಾಕ್ ಇಲ್ಲ ಅನ್ನೋ ಒಂದು ಫಲಕವನ್ನ ಅಂಟಿಸಲಾಗಿದೆ. ಆಹಾರ ಇಲಾಖೆಯಿಂದ ಅಂತ್ಯೋದಯ ಮತ್ತು BPL ಕಾರ್ಡ್ ಫಲಾನುಭವಿಗಳಿಗೆ ಮಾರ್ಚ್ನಲ್ಲಿ ಹಂಚಿಕೆ ಆಗಬೇಕಾಗಿದ್ದಂತಹ 4.3 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಏನಿತ್ತು, ಈಗಾಗಲೇ ರಾಜ್ಯದ ಎಲ್ಲ ಪಡಿತರ ವಿತರಣಾ ಕೇಂದ್ರಗಳಿಗೆ ರವಾನೆ ಮಾಡಲಾಗಿದೆ. ಮಾರ್ಚ್ 11ರಿಂದಲೇ ಆಹಾರ ಧಾನ್ಯಗಳ ವಿತರಣೆ ಆರಂಭ ಕೂಡ ಆಗಿದೆ. ಆದರೆ ಒಂದೆರಡು ದಿನಗಳಲ್ಲೇ ಪಡಿತರ ವಿತರಣಾ ಕೇಂದ್ರಗಳ ಮುಂದೆ ಅಕ್ಕಿ ಇಲ್ಲ ಅನ್ನೋ ಒಂದು ಫಲಕವನ್ನ ಹಾಕಲಾಗಿದೆ ಅಂತ ಹೇಳಿ ಗ್ರಾಹಕರು ಆರೋಪಿಸಿದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಎಲ್ಲ ಈ ಒಂದು ಪಡಿತರ ಕೇಂದ್ರಗಳ ಮುಂದೆ ಅಕ್ಕಿ ಸ್ಟಾಕ್ ಇಲ್ಲ ಅನ್ನೋ ಒಂದು ಬೋರ್ಡ್ನ ಹಾಕಿರುವಂಥದ್ದು. ಅಂದರೆ ಪ್ರಮುಖವಾಗಿ ಕೇಳಿದಂತಹ ಸಂದರ್ಭದಲ್ಲಿ ಏನು ಇದೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನೋಡುವಂತಹ ಸಂದರ್ಭದಲ್ಲಿ ಫೆಬ್ರವರಿ ಮಾಹೆಯ ಹೆಚ್ಚುವರಿ ಏನು 5 kg ಅಕ್ಕಿ ಇದೆ ಅದನ್ನ ಮಾರ್ಚ್ ತಿಂಗಳಲ್ಲೇ ಕೊಡಬೇಕು ಅಂತ ಹೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಮಾರ್ಚ್ ತಿಂಗಳ 10 kg ಅಕ್ಕಿ ಜೊತೆ ಫೆಬ್ರವರಿಯ 5 kg ಅಕ್ಕಿಯನ್ನು ಸೇರಿಸಿ ಪ್ರತಿ ಫಲಾನುಭವಿಗಳಿಗೆ ಒಟ್ಟು 15 kg ಅಕ್ಕಿಯನ್ನು ವಿತರಣೆ ಮಾಡಲಾಗಿದೆ. ಇದರಿಂದ ಅವಧಿಗೂ ಮುನ್ನ ಅಕ್ಕಿ ದಾಸ್ತಾನು ಖಾಲಿ ಆಗಿದೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ರಾಜ್ಯ ಸರ್ಕಾರ ಬೇಡಿಕೆ ಇರುವಷ್ಟು ಅಕ್ಕಿಯನ್ನು ಸರಬರಾಜು ಮಾಡುವಂತೆ ಭಾರತೀಯ ಆಹಾರ ನಿಗಮಕ್ಕೂ ಕೂಡ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಹಣ ಕೂಡ ಪಾವತಿ ಮಾಡಲಾಗಿದೆ. ಇನ್ನೆರಡು ಮೂರು ದಿನಗಳಲ್ಲಿ ಅಕ್ಕಿ ಸ್ಟಾಕ್ ತರಿಸ್ತೀವಿ ಅಂತ ಹೇಳಿ ಸರ್ಕಾರ, ಆಹಾರ ಇಲಾಖೆ ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಮಾರ್ಚ್ ತಿಂಗಳ ಆರಂಭದಲ್ಲೇ ಪಡಿತರದ ಅಕ್ಕಿಯನ್ನ ಕೊಂಡ್ಕೊಳ್ಬೇಕು ಅಂತಹ ಬರುವಂತಹ ಗ್ರಾಹಕರಿಗೆ ಅಕ್ಕಿ ಇಲ್ಲದೆ ಇವತ್ತು ಪರದಾಟವನ್ನ ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಕೈ ಸುಟ್ಕೊಂಡಿದೆ ಅನ್ನೋ ಆರೋಪದ ಮಧ್ಯೆ ಇದೀಗ ಅನ್ನಭಾಗ್ಯದಡಿ ಪಡಿತರರಿಗೆ ಕೊಡಬೇಕಾಗಿದ್ದಂತಹ ಅಕ್ಕಿ ಕೂಡ ವಿತರಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಕಷ್ಟವಾಗಿದೆ. ಸಾಕಷ್ಟು ಅನ್ನಭಾಗ್ಯ ಕೇಂದ್ರಗಳಲ್ಲಿ, ಪಡಿತರ ಕೇಂದ್ರಗಳಲ್ಲಿ ಇವತ್ತು ಅಕ್ಕಿ ಸ್ಟಾಕ್ ಇಲ್ಲ ಅಂತ ಹೇಳಿ ಬೋರ್ಡ್ಗಳನ್ನು ಹಾಕಿರುವಂಥದ್ದು. ಈ ಭಾಗವಾಗಿ ನಾನು ಮಲ್ಲೇಶ್ವರಂನಲ್ಲಿರುವಂತಹ ಒಂದು ಪಡಿತರ ಕೇಂದ್ರದ ಬಳಿ ಇದ್ದೀನಿ. ಇಲ್ಲೂ ಕೂಡ ಒಂದು ಬೋರ್ಡನ್ನ ಹಾಕೋ ಮೂಲಕ ಅಕ್ಕಿ ಸ್ಟಾಕ್ ಇಲ್ಲ, ಬುಧವಾರದಿಂದ ವಿತರಣೆನ ಮಾಡ್ತೀವಿ ಅಂತ ಹೇಳಿ ಒಂದು ಮನವಿಯನ್ನ, ಒಂದು ಚೀಟಿಯನ್ನ ಅದರ ಮುಂಭಾಗನೇ ಅಂಟಿಸಿರುವಂಥದ್ದು. ಪ್ರಮುಖವಾಗಿ ಮಂಡ್ಯ, ಶಿವಮೊಗ್ಗ ಹಾಗೆ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಹಂಚಿಕೆ ಮಾಡಲಾಗ್ತಿದ್ದಂತಹ ಅಕ್ಕಿಗೆ ಕೊರತೆ ಉಂಟಾಗಿದೆ. ಹೀಗಾಗಿ ಸಾಕಷ್ಟು ಪಡಿತರ ವಿತರಣಾ ಕೇಂದ್ರಗಳ ಮುಂದೆ ಸ್ಟಾಕ್ ಇಲ್ಲ ಅನ್ನೋ ಒಂದು ಫಲಕವನ್ನ ಅಂಟಿಸಲಾಗಿದೆ. ಆಹಾರ ಇಲಾಖೆಯಿಂದ ಅಂತ್ಯೋದಯ ಮತ್ತು BPL ಕಾರ್ಡ್ ಫಲಾನುಭವಿಗಳಿಗೆ ಮಾರ್ಚ್ನಲ್ಲಿ ಹಂಚಿಕೆ ಆಗಬೇಕಾಗಿದ್ದಂತಹ 4.3 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಏನಿತ್ತು, ಈಗಾಗಲೇ ರಾಜ್ಯದ ಎಲ್ಲ ಪಡಿತರ ವಿತರಣಾ ಕೇಂದ್ರಗಳಿಗೆ ರವಾನೆ ಮಾಡಲಾಗಿದೆ. ಮಾರ್ಚ್ 11ರಿಂದಲೇ ಆಹಾರ ಧಾನ್ಯಗಳ ವಿತರಣೆ ಆರಂಭ ಕೂಡ ಆಗಿದೆ. ಆದರೆ ಒಂದೆರಡು ದಿನಗಳಲ್ಲೇ ಪಡಿತರ ವಿತರಣಾ ಕೇಂದ್ರಗಳ ಮುಂದೆ ಅಕ್ಕಿ ಇಲ್ಲ ಅನ್ನೋ ಒಂದು ಫಲಕವನ್ನ ಹಾಕಲಾಗಿದೆ ಅಂತ ಹೇಳಿ ಗ್ರಾಹಕರು ಆರೋಪಿಸಿದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಎಲ್ಲ ಈ ಒಂದು ಪಡಿತರ ಕೇಂದ್ರಗಳ ಮುಂದೆ ಅಕ್ಕಿ ಸ್ಟಾಕ್ ಇಲ್ಲ ಅನ್ನೋ ಒಂದು ಬೋರ್ಡನ್ನ ಹಾಕಿರುವಂಥದ್ದು. ಅಂದರೆ ಪ್ರಮುಖವಾಗಿ ಕೇಳಿದಂತಹ ಸಂದರ್ಭದಲ್ಲಿ ಏನು ಇದೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನೋಡುವಂತಹ ಸಂದರ್ಭದಲ್ಲಿ ಫೆಬ್ರವರಿ ಮಾಹೆಯ ಹೆಚ್ಚುವರಿ ಏನು 5 kg ಅಕ್ಕಿ ಇದೆ ಅದನ್ನ ಮಾರ್ಚ್ ತಿಂಗಳಲ್ಲೇ ಕೊಡಬೇಕು ಅಂತ ಹೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಮಾರ್ಚ್ ತಿಂಗಳ 10 kg ಅಕ್ಕಿ ಜೊತೆ ಫೆಬ್ರವರಿಯ 5 kg ಅಕ್ಕಿಯನ್ನು ಸೇರಿಸಿ ಪ್ರತಿ ಫಲಾನುಭವಿಗಳಿಗೆ ಒಟ್ಟು 15 kg ಅಕ್ಕಿಯನ್ನು ವಿತರಣೆ ಮಾಡಲಾಗಿದೆ. ಇದರಿಂದ ಅವಧಿಗೂ ಮುನ್ನ ಅಕ್ಕಿ ದಾಸ್ತಾನು ಖಾಲಿ ಆಗಿದೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ರಾಜ್ಯ ಸರ್ಕಾರ ಬೇಡಿಕೆ ಇರುವಷ್ಟು ಅಕ್ಕಿಯನ್ನು ಸರಬರಾಜು ಮಾಡುವಂತೆ ಭಾರತೀಯ ಆಹಾರ ನಿಗಮಕ್ಕೂ ಕೂಡ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಹಣ ಕೂಡ ಪಾವತಿ ಮಾಡಲಾಗಿದೆ. ಇನ್ನೆರಡು ಮೂರು ದಿನಗಳಲ್ಲಿ ಅಕ್ಕಿ ಸ್ಟಾಕ್ ತರಿಸ್ತೀವಿ ಅಂತ ಹೇಳಿ ಸರ್ಕಾರ, ಆಹಾರ ಇಲಾಖೆ ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಮಾರ್ಚ್ ತಿಂಗಳ ಆರಂಭದಲ್ಲೇ ಪಡಿತರದ ಅಕ್ಕಿಯನ್ನ ಕೊಂಡ್ಕೊಳ್ಬೇಕು ಅಂತಹ ಬರುವಂತಹ ಗ್ರಾಹಕರಿಗೆ ಅಕ್ಕಿ ಇಲ್ಲದೆ ಇವತ್ತು ಪರದಾಟವನ್ನ ನಡೆಸ್ತಾ ಇರುವಂಥದ್ದು.
ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಕೈ ಸುಟ್ಕೊಂಡಿದೆ ಅನ್ನೋ ಆರೋಪದ ಮಧ್ಯೆ ಇದೀಗ ಅನ್ನಭಾಗ್ಯದಡಿ ಪಡಿತರರಿಗೆ ಕೊಡಬೇಕಾಗಿದ್ದಂತಹ ಅಕ್ಕಿ ಕೂಡ ವಿತರಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಕಷ್ಟವಾಗಿದೆ. ಸಾಕಷ್ಟು ಅನ್ನಭಾಗ್ಯ ಕೇಂದ್ರಗಳಲ್ಲಿ, ಪಡಿತರ ಕೇಂದ್ರಗಳಲ್ಲಿ ಇವತ್ತು ಅಕ್ಕಿ ಸ್ಟಾಕ್ ಇಲ್ಲ ಅಂತ ಹೇಳಿ ಬೋರ್ಡ್ಗಳನ್ನು ಹಾಕಿರುವಂಥದ್ದು. ಈ ಭಾಗವಾಗಿ ನಾನು ಮಲ್ಲೇಶ್ವರಂನಲ್ಲಿರುವಂತಹ ಒಂದು ಪಡಿತರ ಕೇಂದ್ರದ ಬಳಿ ಇದ್ದೀನಿ. ಇಲ್ಲೂ ಕೂಡ ಒಂದು ಬೋರ್ಡನ್ನ ಹಾಕೋ ಮೂಲಕ ಅಕ್ಕಿ ಸ್ಟಾಕ್ ಇಲ್ಲ, ಬುಧವಾರದಿಂದ ವಿತರಣೆನ ಮಾಡ್ತೀವಿ ಅಂತ ಹೇಳಿ ಒಂದು ಮನವಿಯನ್ನ, ಒಂದು ಚೀಟಿಯನ್ನ ಅದರ ಮುಂಭಾಗನೇ ಅಂಟಿಸಿರುವಂಥದ್ದು. ಪ್ರಮುಖವಾಗಿ ಮಂಡ್ಯ, ಶಿವಮೊಗ್ಗ ಹಾಗೆ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಹಂಚಿಕೆ ಮಾಡಲಾಗ್ತಿದ್ದಂತಹ ಅಕ್ಕಿಗೆ ಕೊರತೆ ಉಂಟಾಗಿದೆ. ಹೀಗಾಗಿ ಸಾಕಷ್ಟು ಪಡಿತರ ವಿತರಣಾ ಕೇಂದ್ರಗಳ ಮುಂದೆ ಸ್ಟಾಕ್ ಇಲ್ಲ ಅನ್ನೋ ಒಂದು ಫಲಕವನ್ನ ಅಂಟಿಸಲಾಗಿದೆ. ಆಹಾರ ಇಲಾಖೆಯಿಂದ ಅಂತ್ಯೋದಯ ಮತ್ತು BPL ಕಾರ್ಡ್ ಫಲಾನುಭವಿಗಳಿಗೆ ಮಾರ್ಚ್ನಲ್ಲಿ ಹಂಚಿಕೆ ಆಗಬೇಕಾದಂತಹ 4.3 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಏನಿತ್ತು, ಈಗಾಗಲೇ ರಾಜ್ಯದ ಎಲ್ಲ ಪಡಿತರ ವಿತರಣಾ ಕೇಂದ್ರಗಳಿಗೆ ರವಾನೆ ಮಾಡಲಾಗಿದೆ. ಮಾರ್ಚ್ 11ರಿಂದಲೇ ಆಹಾರ ಧಾನ್ಯಗಳ ವಿತರಣೆ ಆರಂಭ ಕೂಡ ಆಗಿದೆ. ಆದರೆ ಒಂದೆರಡು ದಿನಗಳಲ್ಲೇ ಪಡಿತರ ವಿತರಣಾ ಕೇಂದ್ರಗಳ ಮುಂದೆ ಅಕ್ಕಿ ಇಲ್ಲ ಅನ್ನೋ ಒಂದು ಫಲಕವನ್ನ ಹಾಕಲಾಗಿದೆ ಅಂತ ಹೇಳಿ ಗ್ರಾಹಕರು ಆರೋಪಿಸಿದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಎಲ್ಲ ಈ ಒಂದು ಪಡಿತರ ಕೇಂದ್ರಗಳ ಮುಂದೆ ಅಕ್ಕಿ ಸ್ಟಾಕ್ ಇಲ್ಲ ಅನ್ನೋ ಒಂದು ಬೋರ್ಡ್ನ ಹಾಕಿರುವಂಥದ್ದು. ಅಂದರೆ ಪ್ರಮುಖವಾಗಿ ಕೇಳಿದಂತಹ ಸಂದರ್ಭದಲ್ಲಿ ಏನು ಇದೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನೋಡುವಂತಹ ಸಂದರ್ಭದಲ್ಲಿ ಫೆಬ್ರವರಿ ಮಾಹೆಯ ಹೆಚ್ಚುವರಿ ಏನು 5 kg ಅಕ್ಕಿ ಇದೆ ಅದನ್ನು ಮಾರ್ಚ್ ತಿಂಗಳಲ್ಲೇ ಕೊಡಬೇಕು ಅಂತ ಹೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಮಾರ್ಚ್ ತಿಂಗಳ 10 kg ಅಕ್ಕಿ ಜೊತೆ ಫೆಬ್ರವರಿಯ 5 kg ಅಕ್ಕಿಯನ್ನು ಸೇರಿಸಿ ಪ್ರತಿ ಫಲಾನುಭವಿಗಳಿಗೆ ಒಟ್ಟು 15 kg ಅಕ್ಕಿಯನ್ನು ವಿತರಣೆ ಮಾಡಲಾಗಿದೆ. ಇದರಿಂದ ಅವಧಿಗೂ ಮುನ್ನ ಅಕ್ಕಿ ದಾಸ್ತಾನು ಖಾಲಿ ಆಗಿದೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ರಾಜ್ಯ ಸರ್ಕಾರ ಬೇಡಿಕೆ ಇರುವಷ್ಟು ಅಕ್ಕಿಯನ್ನು ಸರಬರಾಜು ಮಾಡುವಂತೆ ಭಾರತೀಯ ಆಹಾರ ನಿಗಮಕ್ಕೂ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಹಣ ಕೂಡ ಪಾವತಿ ಮಾಡಲಾಗಿದೆ. ಇನ್ನು 2-3 ದಿನಗಳಲ್ಲಿ ಅಕ್ಕಿ ಸ್ಟಾಕ್ ತರಿಸ್ತೀವಿ ಅಂತ ಹೇಳಿ ಸರ್ಕಾರ, ಆಹಾರ ಇಲಾಖೆ ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಮಾರ್ಚ್ ತಿಂಗಳ ಆರಂಭದಲ್ಲೇ ಪಡಿತರದ ಅಕ್ಕಿಯನ್ನು ಕೊಂಡ್ಕೊಳ್ಬೇಕು ಅಂತಹ ಬರುವಂತಹ ಗ್ರಾಹಕರಿಗೆ ಅಕ್ಕಿ ಇಲ್ಲದೆ ಇವತ್ತು ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಕೈ ಸುಟ್ಕೊಂಡಿದೆ ಅನ್ನೋ ಆರೋಪದ ಮಧ್ಯೆ ಇದೀಗ ಅನ್ನಭಾಗ್ಯದಡಿ ಪಡಿತರರಿಗೆ ಕೊಡಬೇಕಾಗಿದ್ದಂತಹ ಅಕ್ಕಿ ಕೂಡ ವಿತರಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಕಷ್ಟವಾಗಿದೆ. ಸಾಕಷ್ಟು ಅನ್ನಭಾಗ್ಯ ಕೇಂದ್ರಗಳಲ್ಲಿ, ಪಡಿತರ ಕೇಂದ್ರಗಳಲ್ಲಿ ಇವತ್ತು ಅಕ್ಕಿ ಸ್ಟಾಕ್ ಇಲ್ಲ ಅಂತ ಹೇಳಿ ಬೋರ್ಡ್ಗಳನ್ನು ಹಾಕಿರುವಂಥದ್ದು. ಈ ಭಾಗವಾಗಿ ನಾನು ಮಲ್ಲೇಶ್ವರಂನಲ್ಲಿರುವಂತಹ ಒಂದು ಪಡಿತರ ಕೇಂದ್ರದ ಬಳಿ ಇದ್ದೀನಿ. ಇಲ್ಲೂ ಕೂಡ ಒಂದು ಬೋರ್ಡನ್ನ ಹಾಕೋ ಮೂಲಕ ಅಕ್ಕಿ ಸ್ಟಾಕ್ ಇಲ್ಲ, ಬುಧವಾರದಿಂದ ವಿತರಣೆನ ಮಾಡ್ತೀವಿ ಅಂತ ಹೇಳಿ ಒಂದು ಮನವಿಯನ್ನ, ಒಂದು ಚೀಟಿಯನ್ನ ಅದರ ಮುಂಭಾಗನೇ ಅಂಟಿಸಿರುವಂಥದ್ದು. ಪ್ರಮುಖವಾಗಿ ಮಂಡ್ಯ, ಶಿವಮೊಗ್ಗ ಹಾಗೆ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಹಂಚಿಕೆ ಮಾಡಲಾಗ್ತಿದ್ದಂತಹ ಅಕ್ಕಿಗೆ ಕೊರತೆ ಉಂಟಾಗಿದೆ. ಹೀಗಾಗಿ ಸಾಕಷ್ಟು ಪಡಿತರ ವಿತರಣಾ ಕೇಂದ್ರಗಳ ಮುಂದೆ ಸ್ಟಾಕ್ ಇಲ್ಲ ಅನ್ನೋ ಒಂದು ಫಲಕವನ್ನ ಅಂಟಿಸಲಾಗಿದೆ. ಆಹಾರ ಇಲಾಖೆಯಿಂದ ಅಂತ್ಯೋದಯ ಮತ್ತು BPL ಕಾರ್ಡ್ ಫಲಾನುಭವಿಗಳಿಗೆ ಮಾರ್ಚ್ನಲ್ಲಿ ಹಂಚಿಕೆ ಆಗಬೇಕಾದಂತಹ 4.3 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಏನಿತ್ತು, ಈಗಾಗಲೇ ರಾಜ್ಯದ ಎಲ್ಲ ಪಡಿತರ ವಿತರಣಾ ಕೇಂದ್ರಗಳಿಗೆ ರವಾನೆ ಮಾಡಲಾಗಿದೆ. ಮಾರ್ಚ್ 11ರಿಂದಲೇ ಆಹಾರ ಧಾನ್ಯಗಳ ವಿತರಣೆ ಆರಂಭ ಕೂಡ ಆಗಿದೆ. ಆದರೆ ಒಂದೆರಡು ದಿನಗಳಲ್ಲೇ ಪಡಿತರ ವಿತರಣಾ ಕೇಂದ್ರಗಳ ಮುಂದೆ ಅಕ್ಕಿ ಇಲ್ಲ ಅನ್ನೋ ಒಂದು ಫಲಕವನ್ನ ಹಾಕಲಾಗಿದೆ ಅಂತ ಹೇಳಿ ಗ್ರಾಹಕರು ಆರೋಪಿಸಿದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಎಲ್ಲ ಈ ಒಂದು ಪಡಿತರ ಕೇಂದ್ರಗಳ ಮುಂದೆ ಅಕ್ಕಿ ಸ್ಟಾಕ್ ಇಲ್ಲ ಅನ್ನೋ ಒಂದು ಬೋರ್ಡನ್ನ ಹಾಕಿರುವಂಥದ್ದು. ಅಂದರೆ ಪ್ರಮುಖವಾಗಿ ಕೇಳಿದಂತಹ ಸಂದರ್ಭದಲ್ಲಿ ಏನು ಇದೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನೋಡುವಂತಹ ಸಂದರ್ಭದಲ್ಲಿ ಫೆಬ್ರವರಿ ಮಾಹೆಯ ಹೆಚ್ಚುವರಿ ಏನು 5 kg ಅಕ್ಕಿ ಇದೆ ಅದನ್ನು ಮಾರ್ಚ್ ತಿಂಗಳಲ್ಲೇ ಕೊಡಬೇಕು ಅಂತ ಹೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಮಾರ್ಚ್ ತಿಂಗಳ 10 kg ಅಕ್ಕಿ ಜೊತೆ ಫೆಬ್ರವರಿಯ 5 kg ಅಕ್ಕಿಯನ್ನು ಸೇರಿಸಿ ಪ್ರತಿ ಫಲಾನುಭವಿಗಳಿಗೆ ಒಟ್ಟು 15 kg ಅಕ್ಕಿಯನ್ನು ವಿತರಣೆ ಮಾಡಲಾಗಿದೆ. ಇದರಿಂದ ಅವಧಿಗೂ ಮುನ್ನ ಅಕ್ಕಿ ದಾಸ್ತಾನು ಖಾಲಿ ಆಗಿದೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ರಾಜ್ಯ ಸರ್ಕಾರ ಬೇಡಿಕೆ ಇರುವಷ್ಟು ಅಕ್ಕಿಯನ್ನು ಸರಬರಾಜು ಮಾಡುವಂತೆ ಭಾರತೀಯ ಆಹಾರ ನಿಗಮಕ್ಕೂ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಹಣ ಕೂಡ ಪಾವತಿ ಮಾಡಲಾಗಿದೆ. ಇನ್ನು 2-3 ದಿನಗಳಲ್ಲಿ ಅಕ್ಕಿ ಸ್ಟಾಕ್ ತರಿಸ್ತೀವಿ ಅಂತ ಹೇಳಿ ಸರ್ಕಾರ, ಆಹಾರ ಇಲಾಖೆ ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಮಾರ್ಚ್ ತಿಂಗಳ ಆರಂಭದಲ್ಲೇ ಪಡಿತರದ ಅಕ್ಕಿಯನ್ನು ಕೊಂಡ್ಕೊಳ್ಬೇಕು ಅಂತಹ ಬರುವಂತಹ ಗ್ರಾಹಕರಿಗೆ ಅಕ್ಕಿ ಇಲ್ಲದೆ ಇವತ್ತು ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.